ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕ್ಕಬಳ್ಳಾಪುರ ತರಕಾರಿ ಮಂಡಿಯಲ್ಲಿ ಇವತ್ತು ಏನು ಬೆಲೆ ನೋಡೋಣ ಬನ್ನಿ. ಇದು KMT ಮಂಡಿ ರೇಟ್ಗೆ ಮಾತ್ರ ನಾವು ಹಾಕ್ತಿರೋದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಚಿಕ್ಕಬಳ್ಳಾಪುರ ತರಕಾರಿ ಮಂಡಿ ಇವತ್ತೇನು ಬೆಲೆ ಅಂತ. ನಿನ್ನೆ ಸ್ವಲ್ಪ ಏರುಪೇರಾಗಿರೋದು. ಸೌತೆಕಾಯಿ 35 kg ಮೂಟೆ 400 ರೂಪಾಯಿಂದ 450 ರೂಪಾಯಿ. ಎಲೆಕೋಸು kg 2 ರೂಪಾಯಿಂದ 3 ರೂಪಾಯಿ ಆಗಿದೆ. ಹೂಕೋಸು ಮೂಟೆ 5 ರೂಪಾಯಿಂದ 7 ರೂಪಾಯಿ. ಬದನೆಕಾಯಿ ವೈಟ್ kg 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗಿದೆ, ಒಳ್ಳೆ ಕ್ವಾಲಿಟಿ ಅದು. ಬೆಂಡೆಕಾಯಿ kg 15 ರೂಪಾಯಿಂದ 20. ಬಜ್ಜಿ ಮೆಣಸಿನಕಾಯಿ kg 30 ರೂಪಾಯಿ 40 ರೂಪಾಯಿವರೆಗೂ ಹೋಗಿದೆ. ಹಾಗಲಕಾಯಿ kg 20 ರೂಪಾಯಿಂದ 25. ಬೀಟ್ರೋಟ್ kg 8 ರೂಪಾಯಿಂದ 10 ರೂಪಾಯಿವರೆಗೂ ಹೋಗಿದೆ, ಒಳ್ಳೆ ಕ್ವಾಲಿಟಿ ಇರೋದು. ಹಾಗಲಕಾಯಿ ತೊಂಡೆಕಾಯಿ kg 20 ರೂಪಾಯಿಂದ 25. ಕ್ಯಾಪ್ಸಿಕಮ್ kg 20 ರೂಪಾಯಿಂದ 25 ರೂಪಾಯಿವರೆಗೂ ಹೋಗಿದೆ, ಒಳ್ಳೆ ಕ್ವಾಲಿಟಿ. ಹೀರೆಕಾಯಿ kg 15 ರೂಪಾಯಿಂದ 20. ಕ್ಯಾರೆಟ್ kg 10 ರೂಪಾಯಿಂದ 12 ರೂಪಾಯಿ. ನೋಕೋಲ್ kg 5 ರೂಪಾಯಿಂದ 8. ಮೈಸೂರು ಬದನೆಕಾಯಿ kg 10 ರೂಪಾಯಿಂದ 15 ರೂಪಾಯಿ. ನಮ್ಮ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನೀವು? ಪ್ರತಿಯೊಬ್ಬ ರೈತರು ಸಂತುಲನ ಯೂಸ್ ಮಾಡ್ಬೋದು. ಎನಿ ಕ್ರಾಪ್ಸ್ ಏನೇ ಒಂದು ಬೆಳೆ ಬೆಳೀಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಏನು ಅದರಿಂದ ನಮಗೆ ತೊಂದರೆ ಇಲ್ಲ. ಕಾಸ್ಟ್ ವೈಸ್ ಕಡಿಮೆ ಆಗುತ್ತೆ, ಕ್ರಾಪ್ಸ್ ಚೆನ್ನಾಗಿ ಬರುತ್ತೆ, ಸಾಯಿಲ್ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ, ಇಳುವರಿ ಚೆನ್ನಾಗಿ ಬರ್ತದೆ. ಗಿಡದಲ್ಲಿ ರೋಗಗಳು ಕಡಿಮೆ ರೋಗನೂ ಕಡಿಮೆ ಇದೆ. ಬಟ್ ಏನಪ್ಪ ಅಂದರೆ ನಮಗೆ ಭೂಮಿ ನೋಡಿ, ಈಗ ಒಳಗಡೆ ಹೋದರೆ ಲೂಸ್ ಇದೆ, ಟೈಟ್ ಇಲ್ಲ. ಮೈನ್ ಅದೇ ಅಲ್ವಾ ಸರ್? ಈಗ ನೀವು ಕ್ಯಾರೆಟ್ ಬೆಳೆಗಾರರಿಗೆ ಅದು ಚೆನ್ನಾಗಿರಬೇಕು, ಭೂಮಿಯಲ್ಲಿ ಗಡ್ಡೆ ಚೆನ್ನಾಗಿ ಊರಬೇಕು. ಹೌದು, ಭೂಮಿ ಲೂಸ್ ಇದ್ದಷ್ಟು ಗಡ್ಡೆ ಚೆನ್ನಾಗಿ. ಅವರೆಕಾಯಿ kg 20 ರೂಪಾಯಿಂದ 30. ತೊಗರಿಕಾಯಿ kg 30 ರೂಪಾಯಿಂದ 40 ರೂಪಾಯಿವರೆಗೂ ಹೋಗಿದೆ, ಒಳ್ಳೆ ಕ್ವಾಲಿಟಿ ಅದು. ಬೀನ್ಸ್ ವೈಟ್ ಬೀನ್ಸ್ kg 30 ರೂಪಾಯಿಂದ 35. ರಿಂಗ್ ಬೀನ್ಸ್ kg 30 ರೂಪಾಯಿಂದ 40 ರೂಪಾಯಿವರೆಗೂ ಹೋಗಿದೆ. ವಿಡಿಯೋವನ್ನು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಟಾಣಿ kg 30 ರೂಪಾಯಿಂದ 40. ಚಿಕ್ಕಡಿಕಾಯಿ kg 20 ರೂಪಾಯಿಂದ 30 ರೂಪಾಯಿವರೆಗೂ ಹೋಗಿದೆ. ಕರಿ ಬದನೆಕಾಯಿ kg 10 ರೂಪಾಯಿಂದ 15. ಕುಂಬಳಕಾಯಿ kg 3 ರೂಪಾಯಿಂದ 4 ರೂಪಾಯಿವರೆಗೂ ಹೋಗಿದೆ. ಗೋರಿಕಾಯಿ kg 15 ರೂಪಾಯಿಂದ 20. ಪಳಕಾಯಿ kg 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗಿದೆ. ಮೂಲಂಗಿ kg 8 ರೂಪಾಯಿಂದ 10. ಹಸಿಮೆಣಸಿನಕಾಯಿ kg 20 ರೂಪಾಯಿಂದ 30. ಆಲೂಗಡ್ಡೆ 50 kg ಮೂಟೆ 600 ರೂಪಾಯಿಂದ 700 ರೂಪಾಯಿ, ಒಳ್ಳೆ ಕ್ವಾಲಿಟಿ ಅದು. ಇದು ಚಿಕ್ಕಬಳ್ಳಾಪುರ ತರಕಾರಿ ಮಂಡಿ ಇವತ್ತು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.